ಪದಾಧಿಕಾರಿಗಳು ತಮ್ಮ ತಮ್ಮ ಕಚೇರಿ ಆವರಣದಲ್ಲಿ ಪ್ರೈಮರಿ ಕಮಿಟಿ ಲೆವೆಲ್ನಲ್ಲಿ ಕಾರ್ಮಿಕ ವಿರೋಧ ನೀತಿಗಳಿಗೆ, ಕಾರ್ಮಿಕ ವಿರೋಧ ನೀತಿಗೆ, ಕೇಂದ್ರ ಸರ್ಕಾರದ ನೀತಿಗೆ, ಇಲಾಖೆಯ ಖಾಸಗೀಕರಣಕ್ಕೆ ಬೇಡ ಕಾರ್ಮಿಕರ ಒಗ್ಗಟ್ಟು ನಮ್ಮ ಒಕ್ಕೂಟಕ್ಕೆ, ಖಾಸಗೀಕರಣಕ್ಕೆ, ನಮ್ಮ ಒಕ್ಕೂಟಕ್ಕೆ ಕರೆ ನೀಡಿ 5ನೇ ತಾರೀಕು ಏನು ಕೇಂದ್ರ ಹಾಗೂ ಯುಪಿ ರಾಜ್ಯದಲ್ಲಿ ನಮ್ಮ ವಿದ್ಯುತ್ ಇಲಾಖೆಯ ನೌಕರರಿಗೆ ಆಲ್ ಇಂಡಿಯಾ ಎಲೆಕ್ಟ್ರಿಕಲ್ ಫೆಡರೇಷನ್ ರಾಷ್ಟ್ರಪತಿ ಖಾಸಗೀಕರಣ ಅನ್ನೋದು ಏನು ರಾಷ್ಟ್ರಾದ್ಯಂತ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಒಂದು ಕೇಂದ್ರ ಸರ್ಕಾರ ನಿಲುವನ್ನು ಪಡ್ಕೊಂಡಿದೆ. ಈ ನಿಲುವು ಯಾವುದೇ ಒಂದು ರೀತಿಯಲ್ಲಿ ಸಾರ್ವಜನಿಕ ದೃಷ್ಟಿಯಿಂದ ಆಗಲಿ, ಕಾರ್ಮಿಕರ ದೃಷ್ಟಿಯಿಂದ ಆಗಲಿ ಒಂದು ಉತ್ತಮವಾದ ಒಂದು ವ್ಯವಸ್ಥೆ ಅಲ್ಲ. ಬಂಡವಾಳಶಾಹಿಗಳು ಇವತ್ತು ಈ ಒಂದು ಖಾಸಗೀಕರಣದ ಭಾಗವಹಿಸ್ತಾ ಇರ್ತಕ್ಕಂಥವ್ರು ಇವತ್ತು ಬಂಡವಾಳಶಾಹಿಗಳು ಹೆಚ್ಚಿನದಾಗಿ ಬರುವಂಥ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಒಂದು ಸಾರ್ವಜನಿಕ ಒಂದು ಫೆಡರಲ್ ಸಿಸ್ಟಮ್ ಒಳಗೆ ವಿದ್ಯುತ್ ಅನ್ನೋದು ಭಾಳ ಅನಿವಾರ್ಯ. ಇವತ್ತು ರಾಷ್ಟ್ರದ ಅಭಿವೃದ್ಧಿಗೆ ಖಾಸಗಿಯವರ ಕೈಲಿ, ಬಂಡವಾಳಶಾಹಿಗಳ ಕೈಲಿ ಕೊಡ್ತಕ್ಕಂಥದ್ದು ದೇಶದ ಅಭಿವೃದ್ಧಿಗೆ, ಸಾಮಾಜಿಕ ಅಭಿವೃದ್ಧಿಗೆ ಮಾರಕ ಆಗೋದ್ರಿಂದ ಬಹುಮುಖ್ಯವಾಗಿ ಏನು ರಾಷ್ಟ್ರಾದ್ಯಂತ ಕಾರ್ಮಿಕ ವರ್ಗ ಏನಿದೆ ಸುಮಾರು 28 ಲಕ್ಷದಿಂದ 30 ಲಕ್ಷ ಕಾರ್ಮಿಕ ವರ್ಗ ಇದೆ. ನಿವೃತ್ತಿ ಹೊಂದಿರತಕ್ಕಂಥ ನಿವೃತ್ತಿದಾರರು ಸಹ ಅಷ್ಟೇ ಸರಿಸಮಾನವಾಗಿ ಇವತ್ತು ರಾಷ್ಟ್ರದಲ್ಲಿ ಇದೆ. ಈ ಒಂದು 60ರಿಂದ 70 ಲಕ್ಷ ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಆಗೋದ್ರ ಜೊತೆಗೆ ಬಹುಮುಖ್ಯವಾಗಿ ನಮ್ಮ ರಾಷ್ಟ್ರ ಒಂದು ರೈತ ಒಂದು ವರ್ಗನ ಜಾಸ್ತಿ ಇರೋದ್ರಿಂದ ಇವತ್ತು 60ರಿಂದ 65% ರೈತ ವರ್ಗನ ಜಾಸ್ತಿ ಇರೋದ್ರಿಂದ ಎಲ್ಲ ರಾಜ್ಯ ಸರ್ಕಾರಗಳು ಸಹ ರೈತರ ಒಂದು ಶ್ರೇಯಸ್ಸಿಗೆ ಮತ್ತು ರಾಷ್ಟ್ರದ ಒಂದು ಆಹಾರನ ಉತ್ಪತ್ತಿ ಮಾಡಲಿಕ್ಕೆ ರೈತರ ಒಂದು ಸಹಕಾರನ ನೀಡಲಿಕ್ಕೋಸ್ಕರ ಇವತ್ತು ವಿದ್ಯುತ್ತನ್ನು ಸಾಕಷ್ಟು ರಾಜ್ಯಗಳಲ್ಲಿ ಒಂದು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದೆ. ಜೊತೆಗೆ ಯಾವೊಂದು ಬಡತನದ ರೇಖೆಯಿಂದ ಕೆಳಗಿರ್ತಂತಹ ಎಲ್ಲ ಸಾಮಾಜಿಕ ಅನ್ಯಾಯಕ್ಕೊಳಗಾಗಿರ್ತಂಥವ್ರಿಗೂ ಸಹ ಹಲವಾರು ರೀತಿಯ ಭಾಗ್ಯಜ್ಯೋತಿಗಳು, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲನೂ ಸಹ ಇವತ್ತು ರಾಜ್ಯ ಸರ್ಕಾರಗಳು ಒಂದು ಸಬ್ಸಿಡಿ ರೂಪದಲ್ಲಿ ನಿರ್ವಹಿಸ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಖಾಸಗೀಕರಣನ ವಿರೋಧಿಸೋದೇ ನಮ್ಮ ರವಾನೆ. ತಿದ್ದುಪಡಿ ಬೇಕಾಗಿಲ್ಲ, ಬೇರೆ ತಿದ್ದುಪಡಿ ಅವಶ್ಯಕತೆ ಇಲ್ಲ, ಖಾಸಗೀಕರಣ ಅಂತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನು ಕಾರ್ಮಿಕ ವರ್ಗಕ್ಕೆ ಸಹಕಾರ ಕೊಟ್ಟಿದ್ದೆ ಆದರೆ, ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಟ್ಟಿದ್ದೆ ಆದರೆ, ಒಂದು ಫೆಡರಲ್ ಸಿಸ್ಟಮಲ್ಲಿ ರಾಜ್ಯ ಸರ್ಕಾರ ಇವತ್ತು ನಡೆಸ್ಕೊಂಡು ಹೋಗ್ತಾ ಇದೆ, ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸಮಸ್ತ ಕಾರ್ಮಿಕ ನೌಕರರು ಈ ಸಂಸ್ಥೆನ ಅಭಿವೃದ್ಧಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಒರಿಸ್ಸಾದಲ್ಲಿ ಇವತ್ತಾಗಲೇ ಪ್ರೈವೇಟ್ನವ್ರು ಬಂದು ಯಾವ ಒಂದು ರೀತಿ ಪ್ರಕೃತಿ ವಿಕೋಪಕ್ಕೊಳಗಾದಾಗ ಅದನ್ನು ಬಿಟ್ಟು ಓಡೋಗಿದ್ದಾರೆ. ಅಂಥದ್ರೊಳಗೂ ನಾವು ಬಿಟ್ಟು ಓಡೋದ್ರು. ಒಂದು ಬಂಡವಾಳಶಾಹಿಗಳು ಯಾವುದನ್ನು ಮೈ ಮೇಲೆ ಹಾಕ್ಕೊಡೋದಿಲ್ಲ. ನ್ಯಾಚುರಲ್ ಆಗೋಂಥ ಇಶ್ಯೂಸ್ ಇರ್ಬೋದು, ಲಾಸ್ಟ್ ಗಂಟಾಗ ಬಿಟ್ಟು ಹೋಗ್ತಾರೆ ಅಂತ ಎಕ್ಸಾಂಪಲ್ ರಾಷ್ಟ್ರದಲ್ಲಿ ಬೇಕಾದಷ್ಟು ಇದ್ದಾವೆ. ಜೊತೆಗೆ ಇವತ್ತು ಏನು ಕೇಂದ್ರ ಸರ್ಕಾರ ಹೊರಟಿದೆ, ಇಡೀ ಪ್ರಪಂಚಾದ್ಯಂತ ಒಂದು ಕೊರೋನಾ MR ಇವತ್ತು ನಮ್ಮ ಎಲ್ಲರ ಮೇಲೂ ಆವರಿಸ್ಕೊಂಡಿದ್ದಂಥ ಸಂದರ್ಭದೊಳಗೆ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು ಬಿಟ್ಟು ಇದೇ ಒಂದು ಸಂದರ್ಭನ ಸದುಪಯೋಗ ಪಡಿಸ್ಕೊಂಡು ಒಂದು ಆರ್ಡಿನೆನ್ಸನ್ನು ಕೊಟ್ಟಿರೋದು, ಕಾಯ್ದೆನ ಕೊಟ್ಟಿರೋದು ಇದು ಸಾಮಾಜಿಕ ವಿರೋಧ ನೀತಿ ಆಗಿರುತ್ತೆ ಅನ್ನೋದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ಯಾವ ಒಂದು ರೀತಿಯ ನಾವು ಹೋರಾಟ ಹಮ್ಮಿಕೋಬೇಕು ಅನ್ನೋದನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ಸಂದರ್ಭ. ನಮಸ್ಕಾರ, ನಾನು ಡಾಕ್ಟರ್ AR ಗೋವಿಂದ ಸ್ವಾಮಿ ಅಂತ. ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂತ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಮಧ್ಯಮ ವರ್ಗ, ತಳವರ್ಗದ ಜನ ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ಭವಿಷ್ಯನೇ ಇಲ್ಲ ಅನ್ನೋ ಹಾಗೆ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ. ನಮ್ಮ ಜನಪ್ರತಿನಿಧಿಗಳಾದವರು MLA ಇರ್ಬೋದು, MP ಇರ್ಬೋದು, ಅವರು ಒಬ್ಬ ಸರ್ಕಾರಿ ನೌಕರರೇ, ಸಂಬಳ ತಗೋತಾರೆ, ಪೆನ್ಷನ್ ಬರುತ್ತೆ ರಿಟೈರ್ಡ್ ಆದಮೇಲೆ. ಬರೀ 1 ವರ್ಷ MLA ಅಥವಾ MP ಆದರೆ ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ 1 ಲಕ್ಷದ ಮೇಲೆ ಅವರಿಗೆ ಒಂದು ಸಂಬಳ ವೇತನ ಬರುತ್ತೆ. ಅವರು ಒಬ್ಬ ಸರ್ಕಾರಿ ನೌಕರರಾಗಿ ಇಟ್ಕೊಂಡು ಇನ್ನೊಬ್ಬ ಸರ್ಕಾರಿ ನೌಕರರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನಾಗ್ತಾ ಇದೆ,
ಎಲ್ಲ ವಲಯವನ್ನು ಖಾಸಗೀಕರಣಗೊಳಿಸಿದರೆ ಎಲ್ಲೋ ಒಂದು ಕಡೆ ಸುಧಾರಣೆ ಆಗಿಬಿಡುತ್ತೆ, ನಮ್ಗೆ ಬೇಕಾದವ್ರು ಮಾತ್ರ ಪ್ಲೇಸ್ ಮಾಡ್ಬೋದು ಅನ್ನೋ ರೀತಿಲಿ ನಮ್ಮ ದೇಶಕ್ಕೆ ಈ ಥರದ ಒಂದು ಲಾಜಿಕ್ಕು ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಇದು ನಮ್ಮದು ಪ್ರಜಾಪ್ರಭುತ್ವ, ಸಂವಿಧಾನ ನಮಗೆ ಬೇಕಾದಷ್ಟು ಹಕ್ಕುಗಳನ್ನು, ಧರ್ಮವನ್ನು, ಸಂಸ್ಕೃತಿಯನ್ನು ಕಟ್ಕೊಟ್ಟಿದೆ. ವಿಭಿನ್ನ ಸಂಸ್ಕೃತಿ ಅಂದರೆ ವಿವಿಧತೆಯಲ್ಲಿ ಏಕತೆ ಇರೋದೇ ನಮ್ಮ ದೇಶದ ಒಗ್ಗಟ್ಟು. ಹಾಗಾಗಿ ಬೇರೆ ಬೇರೆಯ ಸಮುದಾಯಗಳು, ಬೇರೆ ಬೇರೆ ಜನರು ಮೀಸಲಾತಿಯನ್ನು ಪಡ್ಕೊಂಡು ಯಾರಿಗೆ ಅವಕಾಶಗಳಿಲ್ಲ ಅಂಥವರು ಸರ್ಕಾರಿ ನೌಕರಿಗೆ ಪ್ರತಿಭೆಯಿಂದ ಬರುವಂಥದ್ದು, ಅಂಥ ಸರ್ಕಾರಿ ನೌಕರರ ವ್ಯವಸ್ಥೆಯನ್ನೇ ನಿರ್ನಾಮ ಮಾಡಿಬಿಟ್ಟು. ಹಾಗಾಗಿ ಸರ್ಕಾರ ಈ ನಿಟ್ಟಲ್ಲಿ ಗಮನ ಹರಿಸಲಿ. ಸರ್ಕಾರವೇ ಒಂದು ಸರ್ಕಾರದ ವ್ಯವಸ್ಥೆ ಆಗಿರೋದ್ರಿಂದ ಸರ್ಕಾರಿ ನೌಕರರ ಬಗ್ಗೆ ಕರುಣೆಯನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ನಮ್ಮೆಲ್ಲರ ಮನವಿ.